ನಮ್ಮ ಅಕ್ಕನ ಮದುವೆ ಆಗಿರೋದೇ ದೊಡ್ಡ ತಪ್ಪು, ಅಂಥದ್ರಲ್ಲಿ ನಮ್ಮ ಅಕ್ಕನ ಪಕ್ಕ ಮಲ್ಕೋತೀರಾ? ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕನ ಪಕ್ಕ ಮಲ್ಕೋಬಾರ್ದು. ನೋಡೋರಕಿ ಯಾವನೋ ಬೀದಿನಲ್ಲಿ ಹೆಂಗ್ ಮಲಗಿದಾನೆ. ಐ ಲೈಕ್ ಇಟ್. ಈ ನಮ್ಮನೆ ಬೀದಿಯಲ್ಲಿ ಮಲಗುದ್ರಲ್ಲೂ ಒಂದು ನಮ್ಮನೆ ಮಜಾ ಸಿಗ್ತದಲ್ವಣ? ಈಗ ಮಲಗಿದ್ರೆ ಮಜಾ ಅಲ್ಲ, ಸಜಾ ಸಿಗುತ್ತೆ. ನೀನೊಂದ್ಸರ್ತಿ ಮಲಗಿ ನೋಡ್ರೆ ನಿನಗೆ ಗೊತ್ತಾಗ್ತದೆ. ಇಲ್ಲಪ್ಪ, ಈ ತರ ಮಲಗೋಷ್ಟಕ್ಕೆ ನಮ್ಗಿಲ್ಲ. ಅದಕ್ಕೆ ಬೋಳ್ ಮಂಡೆ ನೀನು ಇನ್ನೂ ನಪೇಳ್ತಾ ಇರೋದು. ಅಂದ್ರೆ ನಮಗೆ ಈ ನಡುದಾರಿಯಲ್ಲಿ ಮಲಗಿ ತೊಂದರೆ ಕೊಡ್ತಿರುವ ಮಹಾನುಭಾವ ಯಾರಂತೇಳಿ ನೋಡಿ ಬಿಡುವಣ. ಅಂತ ಕೆಲಸ ಎಲ್ಲ ಮಾಡ್ಬಿಟ್ಟಿಯಾ? ಹೋದ್ವಾರ ಪಕ್ಕದ ಬೀದಿಲಿ ಈಗ ಯಾರೋ ಮಲಗಿದ್ದ, ಯಾರು ಅಂತ ನೋಡಕ್ ಹೋದ್ರೆ ಡೆಡ್ ಬಾಡಿ ತಂದು ಮಲಗಿಸಿದ್ರು. ಈ ವಿಷಯನ ಪೊಲೀಸ್ಗೆ ಇನ್ಫಾರ್ಮ್ ಮಾಡಕ್ ಹೋದ್ರೆ ನೀನೆ ಕೊಲೆ ಮಾಡಿದ್ದು ಅಂತ ಇನ್ಫಾರ್ಮ್ ಮಾಡಕ್ ಬಂದವನ್ನೇ ಅರೆಸ್ಟ್ ಮಾಡ್ಬಿಟ್ರು. ಬಣ್ಣ ನಾವು ವಾಕಿಂಗ್ ಹೋಗುವ. ಮೈ ಗಾಡ್, ಇದ್ಯಾರಪ್ಪ ಮಧ್ಯ ರಸ್ತೆ ಮಲ್ಕೊಂಡಿರೋದು? ಮೋಸ್ಟ್ಲಿ ಚೆನ್ನಾಗಿ ಕುಡ್ದಿರ್ಬೇಕು, ಅದಕ್ಕೆ ಇಲ್ಲಿ ಬಂದು ಬಿತ್ಕೊಂಡಿದ್ದಾರೆ. ಕಂಠ ಪೂರ್ತಿ ಕುಡಿಯೋದು, ಮನೆಗೆ ಹೋದ್ರೆ ಹೆಂಡತಿ ಸೊಂಟ ಮುರಿತಾಳಂತ ಸಿಕ್ ಜಾಗದಲ್ಲಿ ಬಂದು ಮಲ್ಕೊಳ್ಳೋದು. ಹಲೋ, ಯಾರಪ್ಪ ನೀನು? ಇದೇ ನಿನ್ ಬೆಡ್ರೂಮ್ ಅನ್ಕೊಂಡಿದ್ಯಾ? ಹೇಳು ಮೇಲೆ. ಹಲೋ, ನಿಂಗೆ ಹೇಳಿದ್ದು. ಗೌಡ್ರೆ ನೀವಾ? ವಾತರ ನೀವು ನನ್ನ ಬೆಡ್ರೂಮಿಗೆ ಬಂದಿರೋದು ಬಯಸದೆ ಬಂದ ಭಾಗ್ಯ. ಹಲೋ ಗೌಡ್ರೆ, ಇದು ನಿಮ್ ಬೆಡ್ರೂಮ್ ಅಲ್ಲ, ರೋಡ್. ಅಯ್ಯೋ ಸುಮ್ಮನೆ ಮಧುರವ್ರ, ನಾನ್ಯಾಕೆ ಇಲ್ಲಿ ಬಂದು ಮನೆ ಕಂಡಿದ್ದಾನು? ರಾತ್ರಿ ಕಂಠ ಪೂರ್ತಿ ಕುಡ್ದಿರ್ತೀರಾ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡಿರ್ತೀರಾ. ಮಧುರವ್ರ, ನಾನು ಕುಡ್ದಿಲ್ಲ. ಕುಡಿದೇ ಇದ್ರೆ ಇಲ್ಲಿ ಬಂದು ಯಾಕೆ ಮಲ್ಕೊಂಡ್ರಿ? ಅದೇ ನಂಗೂ ಗೊತ್ತಾಯ್ತಾ ಇಲ್ಲ ಮಧುರವ್ರ. ಸುಳ್ಳು ಹೇಳ್ಬೇಡಿ ಗೌಡ್ರೆ, ನಿಮ್ ಬಂಡವಾಳ ಎಲ್ಲ ನನಗ್ ಚೆನ್ನಾಗ್ ಗೊತ್ತು. ನಿಮ್ ಚಟಗಳನ್ನ ಮುಚ್ಚಾಕಕ್ಕೆ ಸುಳ್ಳು ಬೇರೆ ಹೇಳ್ತೀರಾ? ಮಧುರವ್ರ, ನಮ್ಮ ಅವ್ವ ಆಣೆಗಳು ನಾ ಕುಡ್ದಿಲ್ಲ. ಹಾಗಾದ್ರೆ ನಾನ್ ಕುಡ್ಕೊಂಡ್ ಬಂದಿದ್ದೀನ? ಮಾನ ಬಂದ್ ಬೀದಿಗ್ ಬಿದ್ದಿದ್ರು ಸುಳ್ಳು ಹೇಳೋದ್ ಬಿಟ್ಟಿಲ್ವಲ್ಲ. ಮಧುರವ್ರ, ಮಧುರ, ಅಯ್ಯೋ ಅಯ್ಯೋ ಸುನೆ, ಇದಕ್ಕೆ ಹಿಂಗಾಗೋಯ್ತು? ನಾ ದಿಟ ಹೇಳಿದ್ರು ಮಧುರವ್ರು ಯಾಕೆ ನಂಬ್ತಾ ಇಲ್ಲ? ನಂಗ್ ಬರ್ತಾರ ವಾಸನ ಅವ್ರಿಗೆ ಬಂತ. ನಾ ರಾತ್ರಿ ಕ್ವಾಣ ಒಳಗ್ ಮನೆ ಕಂಡಿದ್ದಿ, ಇಲ್ಲಿಗೆ ಯಾಕೆ ಬಂದ್ ಮನೆ ಕಂಡಿ? ಅಯ್ಯ ಮೇ ಪುಟ್ ಮನೆ ಮೇ ಆಮೇ ಪುಟ್ಮನೆ ಪುಟ್ಮನೆ. ಪಾಪಣ್ಣ, ನಿಮ್ಗೊಂದು ಸರ್ಪ್ರೈಸ್ ಅದೇನಿ. ಅದು ಸರ್ಪ್ರೈಸ್ ಅಲ್ಲ ಕಮ್ಮೆ, ಸರ್ಪ್ರೈಸು. ಹಿಡಿದ್ರೆ ಚಾಡ. ಅದೇ ನೀನ್ ಸರ್ಪ್ರೈಸ್ ಸೊಪ್ಪಾಕ ಗಂಡ ಅಟ್ಟಿಲಿಲ್ಲ ಅಂದ್ರೆ ಖುಷಿ ಪಟ್ಟಯ. ಖುಷಿಯಾಗಿರೋದು ಅದಕ್ಕಲ್ಲ, ಬೇರೆ ವಿಷಯಕ್ಕೆ. ಇದ್ರಲ್ಲೇ ಗೊತ್ತಾಯ್ತದೆ ನಿನ್ಗ ನನ್ ಮೇಲೆ ಪ್ರೀತಿ ಇಲ್ಲ ಅಂತ. ಪಾಪಣ್ಣ, ಎಂತ ಮಾತು ಅಂತ ಆಡಿರಿ. ನಿಮ್ ಕಂಡ್ರೆ ನಂಗೆ ಶಾನೆ ಪ್ರೀತಿ ಅದೇನಿ. ಅಲ್ಲ ಬಾಬಣ್ಣ, ಒಂದೊತ್ತಲ್ಲಿ ಎಲ್ಲೋಗಿದ್ರಿ? ನಾನು ಅದ್ದಕ್ಕಮ್ಮ ಕೇಳ್ತಾ ಇರೋದು, ಇಲ್ಲಿ ಮಲಗಿದವ ಬೀದ್ಗೆ ಹೋಗಿ ಹೆಂಗ್ ಮನಿ ಕಂಡಿ? ಆ ವಿಷಯ ಬಿಡಿ, ನಿಮ್ಗೊಂದು ಖುಷಿ ವಿಷಯ ಹೇಳ್ತೀನಿ ರೀ. ಉತ್ತಮ. ಈ ಕೆಕ್ಕ ಬುಲ್ಲ ಯಾಕೆ ಬನ್ನಪ್ಪ? ನಾನು ಬೀದಲ್ಲಿ ಮಲಗಿದ್ರದಿಂದ ಇವನ್ ಕೈ ಒಡ ಇದ್ದದ. ಬಂದಿನೇ ನನ್ನ ಆಚೆ ಮಲಗ್ಸನ ಅಂದ್ರೆ ಗಂಟೆ ಇನ್ಯಾನ್ ಮಾಡಲ್ಲ. ಯಾಕೆ ಬಾಬಾ ನಮ್ಮ ಬಂದಿ ನಿಮ್ಗೆ ಖುಷಿ ಆಗ್ಲಿಲ್ವಾ? ಶಾನೆ ಖುಷಿ ಆಯ್ತು ಕಮ್ಬಿಡು, ಬೆಣ್ಣೆ ತುಪ್ಪನ ಒಟ್ಟಿಗೆ ತಿಂದಂಗ ಆಯ್ತು. ಮತ್ತೆ ಮುಖ ಯಾಕೆ ಹಿಂಗ್ ಮಾಡ್ಕೊಂಡಿದ್ದೀರಾ? ಒಳ್ಳೆ ಕಲ್ಕಚ್ಚು ಕುಡ್ದಿರೋ ಎಮ್ಮೆ ತರ. ತೊಂದ್ರೆ ಇಲ್ಲ, ಅದು ಈಗ ಎದ್ ಬಂದಲ್ಲ ಅದಕ್ಕೆ ಹಂಗ ಅವನಿ. ಇಲ್ಲ ಬಿಡಿ, ನಿಮ್ ಮುಖ ಇರೋದು ಹಾಗೆ, ಅದಕ್ಕೆ ನಿಮ್ಮವ್ವ ದನ ಕಾಯಿನು ಅಂತ ಉಗಿಯೋದು. ಬಾಮೈದ, ನನ್ನ ನಮ್ಮವ್ವ ಬೋಯ್ ಅಂತ ನಿನ್ಗೆ ಯಾರು ಹೇಳ್ದವ್ರು? ಬಾಬಣ್ಣ, ನಾನೇ ಹೇಳ್ದಿ, ಯಾಕೆ ಹೇಳ್ಬಾರ್ದಿತ್ತ? ಆಟೋಗ ಮೈಕ್ ಸೆಟ್ ಕಟ್ಕೊಂಡು ಸಾರ್ ಬಿಡಮ್ಮೆ. ನನ್ ಮಾನ ಮರ್ಯಾದೆ ಹರಾಜಾಕಕ್ ನೀನ್ ಒಬ್ಬಳು ಸಾಕು. ಮಾನ ಮರ್ಯಾದೆ ಇದ್ರೆ ತಾನೇ ಹರಾಜ್ ಹಾಕೋದು. ಬಾಮೈದ, ಸುಮ್ನಿದ್ರ ಸರಿ. ಗೋಪ ಮಾಡ್ಕೊಂಡ್ರಿ ಹೆಂಗ್ ಕಾಣ್ತೀರಿ ಅಂತ ನೋಡಕ್ ಕೇಳ್ದೆ ಬಾವು. ಓಹೋ, ಯಾವ್ದೋ ಹೊಸ ಉಂಗ್ರ ಹಾಕೊಂಡ್ಬಿಟ್ಟಿದ್ದೀರಿ. ಚಿನ್ನುಂಗ್ರ ಕೊಟ್ಟ ನಾ ಕಾಣಿದ್ರ ಚಿನ್ನದ ಉಂಗ್ರ ಬಾಬಾ. ಅಮ್ಮೆ ಪುಟ್ಮಲಿ, ನನ್ನ ಉಂಗ್ರ ಕೊಡ ಕೇಳಮ್ಮೆ. ಬಾಬಣ್ಣ ಪಾಪ, ಕೂಸು ಆಸೆ ಪಟ್ಟದ, ಹಾಕೊಳ್ಳಿ ಬಿಡಿ. ನೀವು ಯಾವ ಚೋರಿ ನನಗೆ ಕೂಸ್ತರ ಕಂಡಲ್ಲಮ್ಮ. ಬಾವು, ನಾನ್ ನಿಮ್ ಕಣ್ಗೆ ಕೂಸ್ತರ ಕಾಣ್ದೇ ಇರ್ಬೋದು, ಆದ್ರೆ ನಮ್ಮ ಅಕ್ಕನ ಕಣ್ ಯಾವಾಗ್ಲೂ ಕೂಸಿಯ ಅಲ್ವೇನಕ್ಕ? ಕೂಸು ಜೈಲಿಂದ ಹೆಂಗ್ ಬಂದ್ಯ? ಹಾರ್ಕೊಂಡ್ ಬಂದೆ. ಪುನಃ ಯಾವಾಗ ಹಾರ್ಕೊಂಡು ಹೋದ? ನಾ ಹಾರ್ಕೊಂಡು ಹೋಗಲೆ, ಪೊಲೀಸ್ನವ್ರು ಬಂದು ಹಾರ್ಸ್ಕೊಂಡು ಹೋಯ್ತಾರೆ. ಕೂಸು, ನೀ ಜೈಲಲ್ಲಿ ಸರಿಯಾಗಿ ತಿಂದ್ರೆ ಸ್ವರ್ಗೋಗಿದೆ. ಬಾ, ಬಿಸಿ ಬಿಸಿ ಅಡ್ಗೆ ಮಾಡ್ಕೊಡ್ತೀನಿ. ಪುಟ್ಮಲಿ ತಮ್ಮನ ಆರೈಕೆಯಲ್ಲಿ
ನನ್ನೇ ಮರ್ತು ಬಿಡ್ತಾಳೆ ಅನ್ಸುತ್ತೆ. ಇವ ಪುಟ್ಮಲ್ಲಿ ಪಾಲಿನ ತಮ್ಮ ಅಲ್ಲ, ನನ್ನ ಪಾಲಿನ ಯಮ. ನನ್ನ ಹತ್ರ ಆಟ ಆಡಕ್ ಏನು ಇಲ್ಲ. ಏನೋ ಮರಯ್ಯ, ಇಷ್ಟು ಚೆನ್ನಾಗಿ ಆಟ ಆಡ್ತೀಯಾ? ನಿನ್ನ ಸೋಲ್ಸಕ್ಕೆ ಆಗಲ್ವಲ್ಲೋ? ನಾ ಸೋಲಕ್ ಹುಟ್ಟಿರೋದಲ್ವೋ, ಗೆಲ್ಲಕ್ ಹುಟ್ಟಿರೋದು. ಐ ಲೈಕ್ ಇಟ್. ಇಂಥ ಮಾತುಗಳನ್ನು ಕೇಳ್ತಿದ್ರೆ ಒಂದು ನಮ್ಮನೆ ಶಾಕ್ ಸಿಗ್ತದೆ. ನಿನ್ಗಿನ್ನ ಶಾಕ್ ಹುಚ್ಚು ಬಿಟ್ಟಿಲ್ವಾ? ನೀನೇ ಹೇಳಿದ್ದಲ್ವನ ಹುಚ್ಚು ಅಂತ. ಅದಷ್ಟು ಸುಲಭದಲ್ಲಿ ಬಿಟ್ಟು ಹೋಗುವುದಲ್ಲ, ಬಿಟ್ಟು ಹೋಗ್ಲಿಕ್ಕೂ ನಾನು ಬಿಡುದಿಲ್ಲ. ಎಂತದಕ್ಕೆಂದ್ರೆ ಅದು ನನ್ನ ಟ್ರೇಡ್ ಮಾರ್ಕ್. ಐ ಲೈಕ್ ಇಟ್. ಸರಿನಪ್ಪ, ನಾನೇನು ಹೊಡ್ತೀನಿ, ನೀವು ಆಟ ಮುಂದುವರ್ಸಿ. ಸೂರ್ಯ, ನೀನ್ ಇಷ್ಟು ಬೇಗ ಹೋದ್ರೆ ನಂಗೆ ಟೈಮ್ ಪಾಸ್ ಆಗೋದಾದ್ರೂ ಹೇಗೋ? ನಿಮ್ ದುಡ್ಡು ತಾನೇ ಬೇಕು, ನಾ ಕೊಡ್ತೀನಿ, ಆಡ್ ಗೆಲ್ಲೋ. ಸಾಲ ಮಾಡಿ ಸೋತ್ರೆ ಆಮೇಲೆ ಅದನ್ನ ತೀರ್ಸೋರು ಯಾರು? ನಾನು ನಿಂಗೆ ಸಾಲ ಕೊಡ್ತೀನಿ ಅಂತ ಹೇಳ್ದೆ, ವಾಪಸ್ ಕೊಡು ಅಂತ ಕೇಳನ್ನ? ಆಡ್ ಗೆಲ್ಲೋ, ನನಗೆ ದುಡ್ಡಿಗಿಂತ ಫ್ರೆಂಡ್ಶಿಪ್ ಮುಖ್ಯ. ಐ ಲೈಕ್ ಇಟ್. ಜಿಪ್ಪುಣ ಭಾವನಿಗೆ ಉದಾರ ಭಾವ ಇದ್ದ. ನೀನೆಂತಾದ್ರೂ ಒಂದು ತಿಂಗಳು ಇಲ್ಲಿದ್ರೆ ನಿನ್ನ ಭಾವ ಅಲಕ್ಕ ಸಪ್ಪೈ. ಅದಕ್ಕೆ ತಾನೇ ನಾನು ಬಂದಿರೋದು. ಸುಮ್ಮನೆ ತಮಾಷೆಗೆ ಹೇಳ್ದೆ. ಇಂಥ ಟೈಮಲ್ಲಿ ಅವ್ರ ಬಗ್ಗೆ ಯಾಕೋ ಮಾತು? ಆಡಿ ಆಡಿ. ಒಂದೇ ಆಟದಲ್ಲಿ ಎಲ್ಲ ದುಡ್ಡನ್ನು ಗೆದ್ಬಿಟ್ಟೆ. ತಗೋ ನಿನ್ ದುಡ್ಡು. ದುಡ್ಡು ನೀವೇ ಇಟ್ಕೊಳ್ರೋ, ಈ ದುಡ್ಡಲ್ಲಿ ಬಿರಿಯಾನಿ ತಿನ್ನಿ. ಕೇಳಿದ್ದಾನಂದ್ರೆ ಇದಪ್ಪ. ರಾಕಿ, ಈ ಆಟನೇ ಅನ್ಕಣೋ ಎಂತವ್ರನ್ನು ಗೆಳೆಯರ್ನಾಗ್ ಮಾಡ್ಕೊಂಡ್ಬಿಡುತ್ತೆ, ಎಂತವ್ರನ್ನು ದ್ವೇಷ ಬರಂಗ್ ಮಾಡ್ಬಿಡುತ್ತೆ. ಉತ್ತಮ, ನಿನ್ಗೋಸ್ಕರ ಬಿಸಿ ಬಿಸಿ ಬೋಂಡ ಮಾಡಿ ಉತ್ತಮ, ಯಾನ ಇದು ಅತಿ ಜೂಜಾಡಿಯಾ? ಅಕ್ಕ, ಈ ಜೂಜಲ್ಲ, ನ್ಯಾಷನಲ್ ಗೇಮು. ದೇಶಕ್ಕೋಸ್ಕರ ಮಾಡ್ಬೇಕಲ್ಲ ಅಂತ ಆಡ್ತಾ ಇದೀವಿ. ಮತ್ತೆ ಬಾಬಣ್ಣ ಇದು ಆಡೋದ್ ತಪ್ಪು ಅಂದ್ರು. ಅಯ್ಯ, ಅವ್ರಿಗೇನ್ ಗೊತ್ತು, ಮನೆಗೆ ಏನ್ ಮಾಡಲ್ಲ, ಇನ್ ದೇಶಕ್ಕೆ ಏನ್ ಮಾಡ್ತಾರೆ. ಕರೆಕ್ಟ್ ಆಗಿ ಹೇಳಿದೆ ಉತ್ತಮ್. ನಿನ್ಗೆ ಅರ್ಥ ಆಗಿರೋಷ್ಟು ನಿಮ್ಮ ಅಕ್ಕಂಗೆ ಅರ್ಥ ಆಗಿದ್ದಿದ್ರೆ ಇಷ್ಟೊತ್ತೇನೇನೋ ಆಗಿರೋದು. ಇಷ್ಟ ಅರ್ಥ ಇರೋದೇ ಸಾಕ್ಬಿಡಿ, ಜಾಸ್ತಿ ಅರ್ಥ ಆದ್ರೆ ಅಪಾರ್ಥ ಹೋಗುತ್ತೆ. ಐ ಲೈಕ್ ಇಟ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಐ ಆಮ್ ಜಾನಿ ಅಲಿಯಾಸ್ ಜಾಕ್ಪಾಟ್ ಜನ. ನಿಮ್ಮ ಹೆಸರು ಜಾನಿ ಅಂದ್ರೆ ನನಗೇನ್ರಿ ಆಗ್ಬೇಕು? ಐ ಲೈಕ್ ಇಟ್. ಉತ್ತಮ, ಹಂಗೆಲ್ಲ ಹೇಳ್ಬಾರ್ದು. ಇವರು ಚಂದನವರು ನಮ್ಮ ಎದುರಟ್ಟಲ್ಲಿ ಇರ್ತಾರೆ. ಓ, ಇವ್ರೇನ ಅವರು? ಹೆಂಡತಿ ಸಂಬಳದಲ್ಲಿ ಬದುಕ್ತಿರೋ ನಾಲಾಯಕ್ಕು ಇವರೇ. ಉತ್ತಮ, ನೀನ್ ಮಾತಾಡ್ತಿರೋದು ಸರಿ ಇಲ್ಲ. ಪರಿಚಯ ಇದ್ರ ಹತ್ರ ಹೀಗ ಮಾತಾಡೋದು? ನಿಮ್ಮನ್ನ ಯಾರಿಗೆ ಪರಿಚಯಸ್ಥರು ಹೊಂದಿದ್ದು? ನಿಮ್ಮಂತವ್ರನ್ನ ಪರಿಚಯ ಮಾಡ್ಕೊಂಡ್ರೆ ನಮ್ಗಿರೋ ಮರ್ಯಾದೆನೂ ಹೊರಟೋಗತ್ತೆ. ನನ್ನ ನಾಲಾಯಕ್ ಅಂತ ನಿನ್ಗೆ ಯಾರೋ ಹೇಳಿದ್ದು? ಯಾರಾಕ್ರಿ ಹೇಳ್ಬೇಕು? ನೀವು ನಾಲಾಯಕ್ ಅಂತ ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ. ಪುಟ್ಟಮಲ್ಲಿ ಅವರೇ, ಇವನ ಹತ್ರ ನನ್ನ ಬಗ್ಗೆ ನೀವೇನ ಹೇಳಿದ್ದು? ನಾನೇ ಹೇಳುದೋನಿ. ನೀವು ಹೇಳಿದಿರ ಅಂದ್ಮೇಲೆ ಅದಕ್ಕೊಂದು ಅರ್ಥ ಇರುತ್ತೆ ಬಿಡಿ. ಆದ್ರೆ ನಿಮ್ ತಮ್ಮನಿಗೆ ಬೇರೆಯವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳಕ್ ಹೇಳಿ. ಇವನು ಮಾತಾಡ್ತಿರೋದು ನನ್ಗೆ ಇಷ್ಟ ಆಗ್ತಿಲ್ಲ. ಚಂದನವ್ರೆ, ನನ್ ತಮ್ಮ ಮಾತಾಡೋದೇ ಹಂಗೆ. ಅವನು ಒಳ್ಳೆ ಮಗು ಇದ್ದಂಗೆ. ಮಗು ಎಷ್ಟು ಚೆನ್ನಾಗಿ ಮಾತಾಡ್ತದೆ. ಪುಟ್ಟಮಲ್ಲಿ ಅವರೇ, ಯಾವ ಆಂಗಲ್ ಅಲ್ಲಿ ನಿಮಗ್ ಮಗುನ್ ತರ ಕಾಣ್ತಿದಾನೆ? ಅವ್ರಿಗೆ ಮಕ್ಳಿದ್ರೆ ತಾನೇ ಗೊತ್ತಾಗೋದು. ಸಾಕು, ಯೋಗ್ಯತೆ ಇಲ್ಲ ಅಂತ ಮಕ್ಳೇ ಮಾಡ್ಕೊಂಡಿಲ್ಲ. ಪುಟ್ಟಮಲ್ಲಿ ಅವ್ರ ತಮ್ಮನ್ಗೆ ಪುಟ್ಟಮಲ್ಲಿ ಅವ್ರ ಒಂದು ಗುಣನೂ ಇಲ್ಲ. ಅಲ್ಲೋ, ಪುಟ್ಟಮಲ್ಲಿ ಅವರೇ ಫೋನ್ ಮಾಡ್ಬಿಟ್ಟಿದ್ದಾರೆ.
ಬಹುಶಃ ಅವ್ರ ತಮ್ಮ ನನ್ಗೆ ಅವಮಾನ ಮಾಡಿದ್ದಕ್ಕೆ ಸಾರಿ ಕೇಳಕ್ ಮಾಡಿರ್ಬೇಕು. ಹೇಳಿ ಪುಟ್ಮಲ್ಲಿ ಅವರೇ, ಈಗ ತಾನೇ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಚಂದನ್ ಅವ್ರೆ, ನೀವ್ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡಿರಿ? ನನ್ನ ಬಗ್ಗೆ ಯೋಚನೆ ಮಾಡಕ್ಕೆ ನಮ್ಮ ಬಾಬಣ್ಣ ಅವರೇ, ಜೊತೆಗೆ ನನ್ನ ತಮ್ಮ ಉತ್ಪನ್ನ ಅವನೇ. ಅವ್ರು ಯೋಚನೆ ಮಾಡೋ ರೀತಿನೇ ಬೇರೆ, ನಾನು ಯೋಚನೆ ಮಾಡೋ ರೀತಿನೇ ಬೇರೆ. ನನ್ನ ಯೋಚನೆಯಲ್ಲಿ ಪ್ರೀತಿ ತುಂಬಿರುತ್ತೆ. ಚಂದನ್ ಅವ್ರೆ, ನೀವೇನ್ ಹೇಳ್ತಾ ಇದ್ರು ನಂಗೆ ಅರ್ಥ ಆಯ್ತಿಲ್ಲ. ನಿಮಗ್ ನಾನು ಅರ್ಥ ಆಗಿದ್ದಿದ್ರೆ 70 kg ಇದ್ದೋನ್ 60 kg ಯಾಕೆ ಆಗ್ತಿದ್ದೆ? ಪುನಃ ಏನೋ ಅಂದ್ರೆ ಈ ಫೋನ್ ಯಾಕೆ ಮಾಡಿದ್ರಿ ಅಂದೆ? ಅದು ನಿಮ್ ತವ ಹೇಳೋದಲ್ಲ, ಮಧುರ ಅವ್ರ ತವ ಹೇಳ್ಬೇಕು. ನೀವು ಅವ್ರಿದ್ರೆ ಫೋನ್ ಕೊಡಿ. ಪರವಾಗಿಲ್ಲ, ಹೇಳಿ ಪುಟ್ಟಮಲ್ಲಿ ಅವರೇ, ನಾಚ್ಕೋಬೇಡಿ. ನಾನು ನಿಮ್ಮವನೇ ತಾನೇ. ಅಂದ್ರೆ ಮಧುಗ್ ನಾನು ಹೇಳ್ತೀನಿ ಅಂದೆ. ನಾನು ಅವ್ರ ತವನ ಹೇಳ್ಬೇಕು. ಅವ್ರಿದ್ರೆ ಫೋನ್ ಕೊಡಿ, ಇಲ್ಲಾಂದ್ರೆ ನಮ್ಮೇಲೆ ಫೋನ್ ಮಾಡ್ತೀನಿ. ಜಾನಿ, ಯಾರ್ದು ಫೋನು? ಪುಟ್ಟಮಲ್ಲಿ ಅವ್ರು ಫೋನ್ ಮಾಡಿದ್ದಾರೆ. ನಿನ್ನ ಹತ್ರ ಏನೋ ಮಾತಾಡ್ಬೇಕಂತ. ತಗೋ. ಹೇಳಿ ಪುಟ್ಮಲ್ಲಿ ಅವರೇ, ಏನ್ ವಿಷಯ? ಮಧುರ ಅವ್ರೆ, ನೀವಿವತ್ತು ನಮ್ಮ ಮಟ್ಟಿಗೆ ಟಿನ್ನರ್ಗೆ ಬರ್ಬೇಕು. ತಿನ್ನರ? ಮಧುದು ಟಿನ್ನರ್ ಅಲ್ಲ, ಡಿನ್ನರ್. ಚಂದನ್ ಅವರು ಸರಿಯಾಗಿ ಹಿಡಿದ್ರು ಜಾಡ. ಪುಟ್ಮಲ್ಲಿ ಅವರೇ, ಇವತ್ತು ಯಾಕೆ ಡಿನ್ನರ್ಗೆ ಬರ್ಬೇಕು? ಏನ್ ವಿಶೇಷ? ಅದು ಊರಿಂದ ನನ್ನ ತಮ್ಮ ಉತ್ತಮ ಬಂದವನೇ, ಅದಕ್ಕೇನಿ. ಹಾಗಾದ್ರೆ ಖಂಡಿತವಾಗ್ಲೂ ಬರ್ತೀವಿ. ನಿಮ್ ತಮ್ಮನ್ ನೋಡ್ದಂಗೂ ಆಗುತ್ತೆ, ನಿಮ್ ಕೈ ರುಚಿ ತಿಂದಂಗೂ ಆಗುತ್ತೆ. ಸರಿ ಸರಿ ಬನ್ನಿ, ಈಗ ನಾನು ಮಡುಕ್ತೀನಿ, ಅಡುಗೆ ಮಾಡ್ಬೇಕು. ಬಾಯ್. ಓಕೆ, ಬಾಯ್ ಬಾಯ್. ಪುಟ್ಮಲ್ಲಿ ಅವ್ರು ಎಷ್ಟು ಒಳ್ಳೆಯವರು. ಅವ್ರ ತಮ್ಮ ಮನೆಗೆ ಬಂದಿದ್ದಕ್ಕೆ ಊಟ ಕರೀತಿದ್ದಾರೆ. ಅವ್ರು ಒಳ್ಳೆಯವರು, ಅವ್ರ ತಮ್ಮ ಕೆಟ್ಟವನು. ಅಂಥವ್ರಿಗೆ ಇಂಥ ತಮ್ಮ ಇದ್ದಾನೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಬಹುಶಃ ಅವ್ರ ಅಪ್ಪ ಇವನ್ನ ಯಮಗಂಡ ಕಾಲದಲ್ಲಿ ಹುಟ್ಟಿಸಿದ್ದಾರೆ ಅನ್ಸುತ್ತೆ. ಜಾನಿ, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಬೇರೆಯವ್ರ ಬಗ್ಗೆ ಮಾತಾಡೋ ಮುಂಚೆ ನೀವ್ ಸರಿ ಇದ್ದೀರಾ ನೋಡ್ಕೊಳ್ಳಿ. ಏನ್ ಬಾಬಾ ತುಂಬಾ ಯೋಚನೆ ಮಾಡ್ತಿದ್ದೀರಾ? ವ್ಯವಹಾರದಲ್ಲಿ ಲಾಭ ಕಡಿಮೆನಾ? ಕಡಿಮೆ ಇದ್ರೆ ಹೇಳಿ, ನಾಳೆ ಅಂಗಿಲ್ ನಾನು ಕೂತ್ಕೋತೀನಿ. ಕಷ್ಟನೋ ಸುಖನೋ 3 ಹೊತ್ತು ಅನ್ನ ಉಂಡ್ಕೊಂಡವನಿ. ನಿನ್ನೇನಾದ್ರೂ ಅಂಗಡಿಲಿ ಕೂರಿಸ್ಬಿಟ್ರೆ ತೋಡಿರೋ ಮಣ್ಣ ನಾನೇ ಬಾಯಿಗೆ ಹಾಕೊಂಡಂಗ ಆಯ್ತದೆ ನೋಡು. ಆದಷ್ಟು ನನ್ನಿಂದ ದೂರ ಇರೋದು ಕಲ್ತ್ಕೋ. ಅದಕ್ಕೆ ಬಾಬಾ ನೀವಿನ್ನೂ ಈ ಲೋಕಲ್ ಏರಿಯಾದಲ್ಲಿ ಇರೋದು. ನನ್ನ ಮಾತೇನಾದ್ರು ಕೇಳಿದ್ರೆ ನೀವು ಇಷ್ಟೊತ್ತಿಗೆ ಫಾರಿನ್ ಜೈಲ್ ಇರ್ತಿದ್ನಾ? ಇದೇ ನೋಡಿ ಬೇಡ ಅನ್ನೋದು. ನಾನೇನ್ ಸುಮ್ಮನೆ ಹೋಗಿದ್ನ ಜೈಲ್ಗೆ? ಐಸ್ ಪೈಸಾಡಕ್ ಹೋಗಿದ್ದಪ್ಪ. ನಿನ್ನ ವಿಷಯ ಏನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟ. ನೋಡು, ಏನೋ ಹಟ್ಟಿಗೆ ಬಂದಿದೆ. 3 ದಿನ ಹಟ್ಟಿಲಿದ್ದು ಉಣ್ಕೊಂಡ್ ತಿನ್ಕೊಂಡ್ ಊರ್ಗೋಯ್ತಾರೋ. ಬಾಬಾ ನಾನಿಲ್ಲಿ 4 ದಿನ ಇದ್ದೋಗ್ ಬಂದಿಲ್ಲ, ಪರ್ಮನೆಂಟ್ ಆಗಿರಕ್ ಬಂದಿದ್ದೀನಿ. ಅದಕ್ಕೇನಾದ್ರೂ ನೀವು ತೊಂದರೆ ಕೊಟ್ರೆ ಗೊತ್ತಲ್ಲ ನನ್ನ ವಿಷಯ, ಅಡ್ಡಡ್ಡ ಮಲಗಿಸ್ಬಿಡ್ತೀನಿ. ಬಾಮೈದ, ನಾನು ನಿನ್ನ ಬಾವಕ್ಕಪ್ಪ. ನನ್ನೇ ಅಡ್ಡಡ್ಡ ಉದ್ದುದ್ದ ಮನ್ಗಿಸ್ಬಿಟ್ರೆ ನಿಮ್ಮ ಅಕ್ಕನ ಕುಂಕುಮ ಭಾಗ್ಯ ಹೋಗ್ಬಿಡ್ತದೆ. ನೀವು ಬರೋಕ್ಕಿಂತ ಮುಂಚೆನೂ ಅಕ್ಕ ಕುಂಕುಮ ಇಟ್ಕೋತಿದ್ಲು. ನೀವು ಹೋದ್ಮೇಲೆ ಇಟ್ಕೊಂತ ನಾನೇ ಹೇಳ್ತೀನಿ. ಶಂಕರೇಶ್ವರ, ಇವನ್ ಸಾವಾಸ ಆನೆ ಕೆಟ್ಟದಕ್ಕಪ್ಪ. ಇವನಿಂದ ದೂರ ಇರೋದೇ ಒಳ್ಳೇದು. ಇನ್ನು ಮಕ್ಕಿಲ್ಲ, ಮರಿ ಇಲ್ಲ. ಈಗಲೇ ಬ್ಯಾನ್ಬಿಟ್ರೆ ನನ್ನ ವಂಶ ನಡೆಸೋರು ಯಾರ? ಬಾಬಣ್ಣ, ಏನ ಉತ್ಮನ್ ಜೊತೆ ಮಾತಾಡ್ತಾ ನಿಂತ್ಕೊಬಿಟ್ರಿ? ಹ್ಞೂ ಕಮ್ಮೆ. ಬಾಬಣ್ಣ, ನಮ್ಮ ಉತ್ಮ ಶಾನೆ ಆಕ್ಸಿಡೆಂಟ್ ಮ್ಯಾನ್ ಅಲ್ವಾ? ಅಕ್ಕ, ಅದು ಆಕ್ಸಿಡೆಂಟ್ ಮ್ಯಾನ್ ಅಲ್ಲ, ಇನ್ನೋಸೆಂಟ್ ಮ್ಯಾನು. ಹಿಡ್ದೆ ಜಾಡ. ಅಕ್ಕ, ಬಾವ ನೀನು ಚೆನ್ನಾಗಿ ನೋಡ್ಕೊತಿದ್ದಾರಾ? ಬಾಬಣ್ಣ ನನ್ನ ಬೋ ಪಸಂದಾಗಿ ನೋಡ್ಕೋತಾರೆ. ನನ್ಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ನನಗೇನು ಆಗ ಅನ್ಸಲ್ಲ ಅಕ್ಕ, ನಿನ್ನ ವಿಷಯದಲ್ಲಿ ತುಂಬಾ ಕೇರ್ಲೆಸ್ ಆಗಿರ್ತಾರೆ. ಬಾವ ನೀನು ಚೆನ್ನಾಗಿ ನೋಡ್ಕೊತಿದ್ದಾರಾ? ಬಾಬಣ್ಣ ನನ್ನ ಬೋ ಪಸಂದಾಗಿ ನೋಡ್ಕೋತಾರೆ. ನನ್ಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ನನಗೇನು ಆಗ ಅನ್ಸಲ್ಲ ಅಕ್ಕ, ನಿನ್ನ ವಿಷಯದಲ್ಲಿ ತುಂಬಾ ಕೇರ್ಲೆಸ್ ಆಗಿರ್ತಾರೆ. ಅಪ್ಪ ಬಾಮೈದ, ಗಂಡ ಹೆಂಡ್ರ ಮಧ್ಯೆ ತಂದಿರೋ ಕೆಲಸ ಬಿಟ್ಬಿಟ್ಟು ಕ್ಯಾಮೆ ನೋಡೋಗು. ಕೆಲಸ ಇಲ್ದಿರೋ ತಾನೆ ನಾನು ಇಲ್ಲಿ ಬಂದಿರೋದು. ಬನ್ನಿ ಮಧುರವ್ರೆ, ಬನ್ನಿ ಬನ್ನಿ. ನೀವು ನಮ್ಮ ಮಟ್ಟಿಗೆ ಬಂದಕ್ಕ ನಮ್ಮ ಮಟ್ಟಿಗೆ ಪಾವನ ಆಗ್ಬಿಡ್ತವನಿ. ಯಾಕೆ ಬಾಬಾ, ಜಾನಿಯವ್ರು ಬಂದಿಗೆ ಪಾಪ ಸುತ್ಕೋತಾ? ಇಲ್ಲಪ್ಪ, ಅವ್ರು ಬಂದದಕ್ಕೂ ಪಾವನ ಆಗೋಯ್ತು. ಉತ್ತಮ, ಇವರು ಮಧುರವರು ಅಂತ ನಮ್ಮ ಎದುರಟ್ಟಿಲಿ ಇರ್ತಾರೆ. ನಮಸ್ಕಾರ ಕಣಕು. ಅಯ್ಯೋ ಉತ್ತಮ, ನನ್ ಕಾಲಿಗೆ ಯಾಕಪ್ಪ ನಮಸ್ಕಾರ ಮಾಡ್ತಿದ್ಯಾ? ಅಯ್ಯೋ, ನಮ್ಮ ಅಕ್ಕ ಹೇಗೋ ನೀವು ಹಾಗೆ ಅಲ್ವಾ, ನಿಮ್ಮ ಆಶೀರ್ವಾದ ನಮ್ಗೆ ಬೇಕು. ಪುಟ್ಟಮಲ್ಲಿ ಅವರೇ, ನಿಮ್ ತಮ್ಮಂಗ್ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದೀರಾ. ಇವನು ಚಿಕ್ಕ ವಯಸ್ಸಿಂದನೂ ಹಂಗೇನೆಯ. ದೊಡ್ಡವರು ಅಂದ್ರೆ ಸಾನೆ ಚಾಕ್ಲೇಟ್ ಕೊಡ್ತಾನೆ. ಚಾಕ್ಲೇಟಾ? ಮಧು, ಅದು ಚಾಕ್ಲೇಟ್ ಅಲ್ಲ, ರೆಸ್ಪೆಕ್ಟ್. ಹಿಡಿದ್ರೆ ಚಾಡ. ಇವನೊಂಥರ ಗುಣವಂತ ಅನ್ನಿ. ಅಜ್ಜಿ ಪಿಂಡ. ಅಕ್ಕ, ನೀವು ಇಷ್ಟು ಸುಂದರವಾಗಿದ್ದೀರಿ. ಇಷ್ಟು ಸುಂದರವಾಗಿರೋರು ನೀವು ಹಿಂಗ್ ವಕ್ರವಾಗಿರೋರು ಯಾಕೆ ಮದ್ವೆ ಆದ್ರಿ? ಹಾಗೇನಿಲ್ಲ, ಜಾನಿ ಇಸ್ ವೆರಿ ಹ್ಯಾಂಡ್ಸಮ್ ಅಂಡ್ ಸ್ಟ್ರಾಂಗ್ ಮ್ಯಾನ್. ಅಯ್ಯೋ, ಅವ್ರೇನ್ ಚೆನ್ನಾಗಿದ್ರು ಬಿಡಿ ಅಕ್ಕ. ಸ್ಪೂನಲ್ಲಿ ಕೆತ್ತಿದ್ರೆ 100 ಗ್ರಾಮ್ ಚರ್ಬಿ ಸಿಗಲ್ಲ. ಹೀಗೆ ಕೆಲಸ ಮಾಡಿದ್ರೆ ಮನೇಲೆ ಕೂತಿದ್ರೆ ನನಗೂ 1 kg ಚರ್ಬಿ ಬರುತ್ತೆ. ಅದು ನಾವಿಲ್ಲಿ ಬಂದಿರೋದು ಅವಮಾನ ಮಾಡಿಸ್ಕೊಳಕಲ್ಲ. ನನಗಿದೆಲ್ಲ ಇಷ್ಟ ಆಗಲ್ಲ.
ಚಂದನವ್ರೆ ಏನ್ ಮಾತು ಅಂತ ಆಡಿರಿ ನಮ್ಮ ಉತ್ಮ ತಮಾಷೆ ಮಾಡುದು ನಿಮ್ಗೆ ಬೇಜಾರಾದ್ದ? ಆಮೇಲೆ ಪುಟ್ಮಲಿ ಒಸಿ ಜನಕ್ಕೆ ಇರೋದನ್ನ ಹೇಳಿದ್ರೆ ಕುಯ್ದಂಗಾಯ್ತದೆ, ಅದಕ್ಕೆ ಈ ತರ ರಿಯಾಕ್ಷನ್ ಕೊಡ್ತಾರೆ. ಬಾವಾ ನೀವೇನ್ ಕಡಿಮೆ ಇಲ್ಲ, ನೀವು ನಮ್ಮ ಅಕ್ಕನ ಮದ್ವೆ ಆಗ್ಲಿಲ್ಲ ಅಂದಿದ್ರೆ ನಮ್ಮ ಅಕ್ಕನ ಒಳ್ಳೆ ಸಿನಿಮಾ ಹೀರೋ ಕೊಟ್ಟು ಮದ್ವೆ ಮಾಡ್ತಿದ್ದೆ. ಆದ್ರೆ ನಮ್ಮ ಅಕ್ಕ ನಿಮ್ಮನ್ನ ಒಪ್ಕೊಂಡು ನನ್ನ ಆಸೆಗೆಲ್ಲ ಕೊಳ್ಚೆ ನೀರೇರಿಸ್ಬಿಟ್ಲು. ಇದಪ್ಪ ಮಾತು ಅಂದ್ರೆ ಗೌಡ್ರ, ನಿಮ್ಗೆ ಇವಾಗ ಎಲ್ಲಿ ಕುಯ್ದಂಗಾಯ್ತು. ಮಾತ್ ಸಾಕು, ನಡ್ರಿ ಎಲ್ಲ ಉಣ್ಣಕ್ ಹೋಗೋ. ಆಮೇಲೆ ಪುಟ್ಮಲಿ ಉಣ್ಣಕ್ ರೆಡಿ ಮಾಡಮ್ಮೆ. ಬಾವಾ ಇವತ್ತು ಊಟ ಬಡ್ಸೋರು ನೀವು, ಊಟ ಮಾಡೋರು ನಾವು. ಉತ್ಮ ನಿಮ್ ಬಾವಂಗೆ ಊಟ ಬಡ್ಸಕ್ ಬರುದಿಲ್ಲ, ನಾನೇ ಬಡಿಸ್ತೀನಿ, ನೀವೆಲ್ಲ ಊಟ ಮಾಡಿ. ನೀ ಸುಮ್ನಿರಕ್ಕ, ಇಷ್ಟ ದಿನ ಮಾಡಿರೋದೇ ಹೆಚ್ಚು, ಇವತ್ತೊಂದಿನ ಅವ್ರು ಬಡಿಸ್ಲಿ. ಏನಂತೀರ ಮಧುರಕ್ಕ? ಕರೆಕ್ಟ್ ಆಗಿ ಹೇಳ್ದೆ ಉತ್ತಮ. ಇವತ್ತು ಇವ್ರು ಬಡಿಸ್ಲಿ, ನಾವು ಊಟ ಮಾಡೋಣ. ಶಾನಿ ನನ್ನ ಫೋನ್ ಮನೇಲೆ ಮರ್ತ್ ಬಂದ್ಬಿಟ್ಟಿದೀನಿ, ಪ್ಲೀಸ್ ಹೋಗಿ ತಗೊಂಬನ್ನಿ, ಒಂದು ಇಂಪಾರ್ಟೆಂಟ್ ಕಾಲ್ ಬರೋದಿದೆ. ಅದು ನಿಮ್ದು ಯಾವಾಗ್ಲೂ ಇದೇ ಗೋಳಾಯ್ತು, ನಿನ್ ವಸ್ತುಗಳನ್ನ ಸರಿಯಾಗಿ ಇಟ್ಕೊಳಕ್ಕೆ ಬರೋದಿಲ್ಲ ಅಲ್ವಾ? ಅಕ್ಕ ಅವ್ರಿಗೆ ಯಾಕೆ ಹೇಳ್ತೀರಾ, ನಾ ತಗೋಬರ್ತೀನಿ, ಮನೆ ಕೀ ಕೊಡಿ. ನಿಂಗ್ ತೊಂದ್ರೆ ಬೇಡಪ್ಪ, ಜಾನಿನೇ ಹೋಗಿ ತಗೊಂಬರ್ತಾರೆ. ಅಯ್ಯೋ ಅಕ್ಕನ ಸಹಾಯ ಮಾಡೋದ್ರಲ್ಲಿ ತೊಂದ್ರೆ ಏನಿದೆ, ಕೀ ಕೊಡಿ ಮೊದ್ಲು. ಅದು ನಾನು ಎಲ್ಲಿಟ್ಟಿದೀನಿ ಅಂದ್ರೆ. ಅಯ್ಯೋ ನೀವ್ ಆರಾಮಾಗಿ ಊಟ ಮಾಡಿ, ಅಷ್ಟ ತಗೊಂಡ್ಬಿಡ್ತೀನಿ. ಬಾವಾ ಟೇಬಲ್ ರೆಡಿ ಮಾಡಿ. ಪುಟ್ಟಮಲ್ಲಿ ಅವರೇ, ನಿಮ್ ತಮ್ಮ ತುಂಬಾ ಒಳ್ಳೆಯವನು. ಮಧುರವ್ರೆ ನನ್ ತಮ್ಮನ್ಗೆ ಬ್ಯಾರೆ ರೊಟ್ಟಿ ಕೆಲಸ ಮಾಡೋದು ಅಂದ್ರೆ ಸಾನೆ ಇಷ್ಟಾನೇ. ಎಂತ ಅಕ್ಕನಿಗೆ ಎಂತ ತಮ್ಮ. ಗೌಡ್ರ, ಇವನ್ ಮನೆಯಿಂದ ಹೋಗೋದು ಯಾವಾಗ? ಪೊಲೀಸ್ನವ್ರು ಯಾವಾಗ ಬಂದು ಕರ್ಕೊಂಡು ಹೋಯ್ತಾರ ಅವಾಗ. ಕಳ್ಳ 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 ಕಳ್ಳ, ಏಯ್ ಕಳ್ಳರು ನಾವೆಲ್ಲರೂ. ಕಳ್ಳ 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 ಕಳ್ಳ, ಕಳ್ಳರು ನಾವೆಲ್ಲರೂ. ಸುಳ್ಳ 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 ಸುಳ್ಳ, ಸುಳ್ಳರು ನಾವೆಲ್ಲರೂ. ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ, ಮಾಲು ಬಂತ ಮಾಮೂಲು ಬಂತ, ಲಂಚ ತಿನ್ನೋನೆ ರಾಜ. ಅಕ್ಕ ಕಾಫಿ. ತಂದೆ ತಂದೆ ಉತ್ಮ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ನಾನಿನ್ ತಮ್ಮ, ನಿನ್ನ ಅಣ್ಣ ಅಲ್ಲ. ಅಣ್ಣ ಆಲಿ ತಮ್ಮ ಆಲಿ, ನನ್ಗಿರೋನು ನೀನೊಬ್ನೇ ತಮ್ಮ ತಾನೆ, ಅದಕ್ಕೆ ಈ ಆಡಿ ಹೊಳ್ದಿ ಉತ್ಮ. ನನ್ ಎಷ್ಟು ಹಚ್ಕೊಂಡಿದ್ದೆ ಕಣಕ ನೀನು. ಉತ್ಮ ನೀನು ಅಂದ್ರೆ ನಂಗೆ ಸಾನೆ ಇಷ್ಟ. ನೀನು ಜೈಲ್ಗೆ ಹೋದ್ಮೇಲೆ ಡ್ಯಾಡು ಮುಖನೇ ನೋಡಕ್ಕಾಯ್ತಿರ್ಲಿಲ್ಲ ಅನ್ನು, ನನಗಂತೂ ಸಾನೆ ಅಳು ಗೊತ್ತಾಯ್ತು. ಈಗ ಜೈಲಿಂದ ಬಂದಿದ್ಯಲ್ಲ, ಈ ವಿಷಯ ಏನಾದ್ರು ಡ್ಯಾಡು ಗೊತ್ತಾದ್ರೆ ಖುಷಿ ಪಡ್ತಾರೆ. ಇರು ಈಗ್ಲೇ ಫೋನ್ ಮಾಡಿ ಹೇಳ್ತೀನಿ. ಬೇಡ ಅಕ್ಕ, ಅವ್ರು ಇಲ್ಲಿ ಬಂದ್ರೆ ನಾನು ಇಲ್ಲಿ ಇರೋದಕ್ಕೆ ಬಿಡುದಿಲ್ಲ, ನಾನು ಊರ್ ಕರ್ಕೊಂಡು ಹೊಡೋಯ್ತಾರೆ. ನಂಗೆ ನಿನ್ ಜೊತೆ ಇರಕ್ ಆಸೆ. ಹಂಗಾರೆ ಡ್ಯಾಡುಗ್ ಫೋನ್ ಮಾಡಲ್ಲ ಬಿಡು, ನನಗೂ ಅಷ್ಟೇಯ, ನೀನು ನನ್ ಜೊತೆ ಇರ್ಬೇಕು ಅಂತಾನೆ ಆಸೆ. ಈ ನನ್ ತಮ್ಮ ಉತ್ಮನ್ಗೆ ಒಂದ್ ಒಳ್ಳೆ ಹೆಣ್ಣು ನೋಡಿ ಮದ್ವೆ ಮಾಡಿಸ್ತೀನಿ. ಹೋಗಕ್ಕ, ನನ್ ಈಗ್ಲೇ ಮದ್ವೆ ಬೇಡ, ನಂಗೆ ನಾಚಿಕೆ ಆಯ್ತದೆ. ನೀ ಬೇಡ ಅಂದ್ರೆ ಬಿಟ್ಬಿಟ್ಟನ ಮದ್ವೆ ಮಾಡ್ಸೇ ಮಾಡಿಸ್ತೀನಿ. ಹಾಗಾದ್ರೆ ನಂಗೆ ದೀಪಿಕ್ ಅಂದ್ರೆ ಬಹಳ ಇಷ್ಟ, ಅವಳು ಕೊಟ್ಟು ಮದ್ವೆ ಮಾಡಿಸ್ತೀಯಾ? ಯಾರು ಆ ನಾಗಿಣಿ ದೀಪಿಕನ? ಅವಳೆಲ್ಲ, ಅವಳು ಮದ್ವೆ ಆದ್ರೆ ದಿನ ಕಟ್ಟಿಸ್ಕೋಬೇಕಾಯ್ತದೆ. ಇನ್ಯಾರ ದೀಪಿಕಾ ಪಾಪ್ಕಾನ? ಅಕ್ಕೋ ಅವ್ಳು ದೀಪಿಕಾ ಪಾಪ್ಕಾರ್ನ್ ಅಲ್ಲ, ದೀಪಿಕಾ ಪಡುಕೋಣೆ. ಹೇಳ್ದೆ ಚಾಡ. ಅವಳು ಅಂದ್ರೆ ನಿಂಗೆ ಸಾನೆ ಇಷ್ಟನಾ? ಹಂಗಾರೆ ನಮ್ ಬಾಬಣ್ಣಂತವ ಯೋಳಿ ದೀಪಿಕಾ ಪಡ್ಕೊಂಡಂತವ ನಿನ್ ಮದ್ವೆ ವಿಷಯ ಮಾತಾಡಕ್ಕೆ ಹೇಳ್ತೀನಿ. ಅಕ್ಕೋ ನೀನ್ ಎಷ್ಟು ಒಳ್ಳೆವಳು, ನಿನ್ ಒಳ್ಳೆ ತನಕ ನಾನು ಏನಾದ್ರು ಒಂದು ಕೊಡ್ತೀನಿ. ಕಣ್ಣು ಮುಚ್ಕೋ, ಕಣ್ಣು ಬಿಡು. ಚಿನ್ನದ ಬಳೆ ಬೋ ಪಸಂದ್ ಆಗವೆ. ಇದು ಸಾನೆ ಬ್ರೂಸ್ಲಿ ಅಲ್ವಾ? ಅಕ್ಕೋ ಅದು ಬ್ರೂಸ್ಲಿ ಅಲ್ಲ, ಕಾಸ್ಟ್ಲಿ. ಹಿಡ್ದೆ ಚಾಡ. ಆದ್ರೂ ಈ ಭಕ್ತರಿಗೆ ದುಡ್ಡು ಎಲ್ಲಿಂದ ಬತ್ತು? ಅಕ್ಕೋ ಜೈಲಲ್ಲಿ ಸಾನೆ ಕಷ್ಟಪಟ್ಟಿದ್ದೀನಿ, ಮುದ್ದೆ ಕಟ್ಟಿದ್ದೀನಿ, ಬಟ್ಟೆ ಒಗ್ದಿದ್ದೀನಿ, ಹಗ್ಲು ರಾತ್ರಿ ಕಷ್ಟಪಟ್ಟು ದುಡ್ದಿದ್ದೀನಿ. ಅದರಿಂದ ಬಂದ್ ದುಡ್ಡೆಲ್ಲ ನಿನಗೋಸ್ಕರ ಕೂಡಿಟ್ಟಿದ್ದೆ. ಆಚೆ ಬಂದ ತಕ್ಷಣ ಬಳೆ ತಗೊಂಡೆ. ಉತ್ಮ, ನೀ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಿನ್ ಬಗ್ಗೆ ನಂಗೆ ಸಾನೆ ಖುಷಿ ಆಯ್ತದೆ. ಮಧುರವ್ರೆ, ನನ್ ತಮ್ಮ ಉತ್ಮ ನನಗೆ ಚಿನ್ನದ ಬಳೆ ಗಿಫ್ಟ್